ಫೈನಲ್ ಆಗಿ ಹೇರ್ ಕಟ್ ಆಯಿತು ಫ್ರೆಂಡ್ಸ್. ಮುಂದೆ ಕ್ರಾಪ್ ಮಾಡ್ಕೊಂಡಿದ್ದಾಳೆ. ಕ್ರಾಪ್ ಮಾಡಿದರೂ ಕೂಡ ಹೇರು ಒಂಚೂರು ವ್ಯತ್ಯಾಸ ಆಗಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಟಿಂಗ್ ಕೂಡ ಆ ಕಡೆ ಈ ಕಡೆ ಸೇಮ್ ಲೆವೆಲ್ಲೇ ಕಾಣಿಸುತ್ತೆ. ಬ್ಯಾಕ್ ಸೈಡು ಕೂಡ ಸೇಮ್ ಅದೇ ಥರ ಬರುತ್ತೆ. ಹೇರ್ ಕಟಿಂಗ್ ಒಂಚೂರು ವ್ಯತ್ಯಾಸ ಆಗೋದಿಲ್ಲ. ನಾವು ಮಧ್ಯ ಬೈತಲ್ಲೇ ತಗೊಂಡ್ರು ಅಷ್ಟೇ ಬರುತ್ತೆ, ಕ್ರಾಪ್ ಮಾಡಿಕೊಂಡ್ರು ಅದೇ ಥರ ಬರುತ್ತೆ. ಟರ್ನ್ ಹಾಕ್ಬಿಟ್ಟು ತೋರಿಸಿ ನೋಡ್ತಿರ್ಬೋದು. ಮುಂದ್ಗಡೆ ಹಾಕ್ಕೊಂಡ್ರು ಸೇಮ್ ಹಾಗೆ ಕಾಣಿಸುತ್ತೆ. ಆ ಕಡೆ ಮಾಡ್ಕೊ, ಬ್ಯಾಕ್ ಸೈಡ್ ತೋರಿಸು, ಹಿಂದೆ ಹಾಕೋ, ಎಲ್ಲ ಹಾಕಿದ್ರು. ಫ್ರೆಂಡ್ಸ್, ನಾನಿವಾಗ ಸಿಕ್ಕೆಲ್ಲ ಬಿಡಿಸ್ಕೊಂಡಾದಮೇಲೆ ಫ್ರಂಟು ಈ ಥರ ನೋಡಿ, ಇಲ್ಲಿ ಬೈತಲೆ ತೆಗೆದುಬಿಟ್ಟು ಈ ಥರ ಒಂದು ಪಾರ್ಟನ್ನು ಬಿಡ್ತಾಯಿದ್ದೀನಿ. ಹಾಗೆ ಅದೇ ಥರ ಸೇಮ್ ಆ ಕಡೆಯೂ ಕೂಡ ನಾನು ಒಂದು ಪಾರ್ಟನ್ನು ತೆಕ್ಕೊಳ್ತಾಯಿದ್ದೀನಿ. ಎರಡು ಸೈಡು ಪಾರ್ಟನ್ನು ತೆಗೆದಾದಮೇಲೆ ನಮಗೆ ಇವಾಗ ಎಷ್ಟು ಲೆಂತ್ ನಾವು ಹೇರ್ ಕಟ್ ಬೇಕು ಅನ್ನೋದನ್ನು ನೋಡ್ಕೋಬೇಕು. ಈಗ ಇದು ತುಂಬ ಉದ್ದ ಇದೆ ಕೂದಲು. ನನಗೆ ಮಧ್ಯ ಒಂದು ಲೇಯರ್ನ ತೊಗೋತಾ ಇದ್ದೀನಿ. ಹಾಗೆ ಈ ಕಡೆ ಸೇಮ್ ಅದೇ ಥರ ಹಾಗೆ ಬಂದ್ಬಿಡ. ನಾನು ಇಷ್ಟನ್ನು ತೆಗಿತಾ ಇದ್ದೀನಿ. ಮತ್ತೆ ನಾನು ಈ ಕಡೆ ಮಿಕ್ಕಿರೋ ಕೂದಲನ್ನು ಅದೇ ಲೆಂತ್ಗೆ ಕಟ್ ಮಾಡ್ಕೊತೀನಿ. ಇದು ಲೆಂತ್ ಎಷ್ಟು ಬೇಕು ಅನ್ನೋದಕ್ಕೆ ಮಾತ್ರ ಈ ಥರ ಕಟ್ ಮಾಡ್ಕೊತಾ ಇರೋದು. ಹಾಗೆ ಈ ಕಡೆ ಮಿಕ್ಕಿರೋದನ್ನು ಕೂಡ ನಾನು ಈಗ ಸೇರಿಸ್ತೀನಿ. ಈಗ ಅದೇ ಲೆಂತ್ಗೆ ಕಟ್ ಮಾಡ್ತೀನಿ. ಈಗ ನಮಗೆ ಕೂದಲು ಎಷ್ಟು ಲೆಂತ್ ಬೇಕು ಅನ್ನೋದು ಇಲ್ಲಿ ಈಗ ಬಂದಿದೆ ಫ್ರೆಂಡ್ಸ್. ಈಗ ಫ್ರಂಟ್ ಪಾರ್ಟ್ ಏನಿತ್ತು ಅದನ್ನು ನಾನು ಈಗ ಇದೇ ಲೆಂತ್ಗೆ ಕಟ್ ಮಾಡ್ಕೊತೀನಿ. ಇದೇ ಲೆಂತ್ಗೆ ಕಟ್ ಮಾಡ್ಕೊತೀನಿ. ಇವಾಗ ಫ್ರೆಂಡ್ಸ್, ನಮಗೀಗ ಲೆಂತ್ ಎಷ್ಟು ಬೇಕು ಅನ್ನೋದು ಅಳತೆ ಸಿಕ್ತು. ಈಗ ನಾನು ಪೂರ್ತಿ ಮುಂದ್ಗಡೆಯಿಂದ ಹಿಂದ್ಗಡೆವರೆಗೂ ಸ್ಟ್ರೈಟಾಗಿ ಬೈತಲೆನ ತೆಗಿತೀನಿ. ಈಗ ನಾನು ಕರೆಕ್ಟಾಗಿ 2 ಪಾರ್ಟಾಗಿ ನನ್ನನ್ನು ಹೇರ್ನ ಡಿವೈಡ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು 2 ಪಾರ್ಟಾಗಿ ಮಾಡಿದ್ದೀನಲ್ವಾ ಕೂದಲು, ಇದನ್ನು ನನಗೇನು ಮಾಡ್ತಾ ಫ್ರಂಟ್ ಹೇರ್ನ ಈ ಥರ ಬಾಚ್ಕೊಳ್ತೀನಿ. ನಾನು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕೂದಲನ್ನ ತಗೋತಾ ಇದ್ದೀನಿ.
ಫ್ರೆಂಡ್ಸ್, ನಾನು ಫ್ರಂಟ್ಗೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕೂದಲನ್ನ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಈ ಕಡೆ ಮತ್ತು ಕಾಣಿಸ್ತಿದೆಯಾ, ಟ್ರಯಾಂಗಲ್ ಶೇಪಲ್ಲಿ ಕೂದಲನ್ನ ತೊಗೊಂಡಿದ್ದೀನಿ. ಸರಿ ನೀನು ಸರಿ ನೋಡಕ್ಕೆ ಮೇಲೆ ನಮಗೆ ಫ್ರಂಟ್ ಎಷ್ಟು ಲೆಂತ್ ಬೇಕು ನೋಡಿ ಅಷ್ಟು ನಾವು ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫ್ರಂಟ್ ಹೇರ್ ಕಟ್ಟು ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತು ನಾನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದಮೇಲೆ ನಾನು ಅದನ್ನು ಡಿವೈಡ್ ಮಾಡ್ತಾ ಇದ್ದೀನಿ. ಡಿವೈಡ್ ಮಾಡ್ಕೊಂಡಾದಮೇಲೆ ಈಗ ಇದರ ಜೊತೆಗೆ ಮಿಕ್ಕಿರೋಂಥ ಈಗ ಇದ್ರ ಜೊತೆಗೆ ಇದು ನಾವು ಫ್ರಂಟ್ ಕಟ್ ಏನಕ್ಕೆ ಮಾಡ್ಕೊಂಡ್ವಿ ಅಂದರೆ ನಮಗೊಂದು ಲೇಯರ್ ಸಿಗುತ್ತೆ. ಇದ್ರ ಜೊತೆ ನಾವು ಸ್ವಲ್ಪ ಸ್ವಲ್ಪ ಕೂದಲನ್ನು ಇದ್ರ ಜೊತೆ ಸೇರಿಸ್ಕೊಂಡು ಈಗ ಕಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಫ್ರಂಟ್ ಕಟ್ ಮಾಡಿರೋವಂಥದ್ದು. ಈಗ ನಾನು ಅದರ ಜೊತೆಗೆ ಈ ಥರ ಕಟ್ ಮಾಡಿದೆ, ನೋಡ್ತಿರ್ಬೋದು. ಮತ್ತೆ ಇನ್ನೊಂದು ಸ್ವಲ್ಪ ನಾನು ಕೂದಲನ್ನು ಇದ್ರ ಜೊತೆನೆ ಸೇರಿಸ್ಕೊತೀನಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಕೂದಲು ಈಗ ನಾನು ಮಿಕ್ಕಿರೋಂಥ ಪೂರ್ತಿ ಕೂದಲನ್ನು ತಗೊತಾ ಇದ್ದೀನಿ. ಕೂದಲು ಯಾವಾಗಲೂ ಟೈಟಾಗಿ ಹಿಡ್ಕೋಬೇಕು, ಮುಂದಕ್ಕೆ ಲೂಸ್ ಬಿಡೋಂಗಿಲ್ಲ. ಸಾರಿ ಫ್ರೆಂಡ್ಸ್, ಒಂದು ಸೈಡ್ದು ಹೇರ್ ಕಟ್ ಆಯಿತು, ಇನ್ನು ಆ ಸೈಡ್ದು ಮಾಡ್ತೀನಿ. ಕಾಣಿಸ್ತಿದೆಯಾ ನೋಡಿ. ಇದನ್ನು ಇನ್ನೂ ಸೆಟ್ಟಿಂಗ್ ಮಾಡಬೇಕು. ಸೆಟ್ಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಆ ಸೆಕ್ಷನ್ ಫ್ರೆಂಡ್ಸ್, ಆ ಕಡೆ ಯಾವ ಥರ ಮಾಡಿದ್ನೋ ಈಗ ಸೇಮು ಅದೇ ಥರ ಈ ಕಡೆ ಮಾಡ್ತಿದ್ದೀನಿ.
ಕಂಪ್ಲೀಟಾಗಿ ಆಯಿತು. ನೋಡ್ತಿರ್ಬೋದು ಇದು ಈ ಶೇಪಲ್ಲಿ ಬರುತ್ತೆ, ಈ ಥರ ಕೆಳಗಡೆ ಫ್ರಂಟಿಂದ ಮೇಲಿರುತ್ತೆ ಮತ್ತು ಬರ್ತಾ ಬರ್ತಾ ಈ ಶೇಪಲ್ಲಿ ಆಗುತ್ತೆ. ಹಿಂದ್ಗಡೆ ಬಾಚಿ ತೋರಿಸ್ತೀನಿ ನಾನು. ಫ್ರೆಂಡ್ಸ್, ನಾನೀಗ ಹಿಂದ್ಗಡೆಯಿಂದ ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಹಾಗೆ ತಿಳ್ಕೊಂಡು ಫ್ರೆಂಡ್ಸ್, ಈಗ ನೋಡಿ ಹಿಂದ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾನು ಏನು ಮಾಡಿದ್ದೆ, ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ. ಈ ಸಲ ತುಂಬ ನೀಟಾಗಿ ಬಂದಿದೆ, ಕಂಪ್ಲೀಟಾಗಿ ಕಾಣಿಸ್ತಾ ಇದೆ. ಹೇರ್ ಕಟ್ಟು ಯಾವ ರೀತಿ ಬಂದೈತಿ, ಯಾವ ಶೇಪಲ್ಲಿ ಬಂದೈತಿ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ಹೇರ್ ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು. ಇದನ್ನು ಕ್ಲಿಪ್ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ನಾವು ರಬ್ಬರ್ ಬ್ಯಾಂಡ್ ಹಾಕಿದಾಗ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಹೌದಾ, ನೋಡ್ತಿರ್ಬೋದು. ರಬ್ಬರ್ ಬ್ಯಾಂಡ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಸೆಟ್ ಮಾಡಿ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇತ್ತು ಇದು ನಂದು. ಹೇರ್ ಕಟಿಂಗ್ ವಿಡಿಯೋ ಯಾವಾಗ ಮಾಡ್ತೀರಾ ಅಂತ ಹೇಳಿ ನಾನೀಗ ಮಾಡಿ ತೋರಿಸಿದ್ದೀನಿ. ನಾವು ಹಾಗೆ ಫ್ರೀಯಾಗೂ ಕೂಡ ಬಿಟ್ಕೋಬೋದು. ಫ್ರಂಟಿಂದ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನೀಗ ಫ್ರಂಟಿಂದನೂ ತೋರಿಸ್ತಾ ಇದ್ದೀನಿ, ಹಾಗೆ ಬ್ಯಾಕ್ ಸೈಡಿಂದನೂ ತೋರಿಸ್ತೀನಿ. ನಿಮಗೆ ಆ ಬಟ್ಟೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ಟೆ ಈಗ ಅದು ಮತ್ತು ಅದು ಸಿಮಿಲರ್ ಇರೋದ್ರಿಂದ ಕಾಣಿಸಲ್ಲ. ನಾನು ಹೇರನ್ನು ಸೆಟ್ ಮಾಡಿ ಕೂಡ ನಾನು ಒಂದ್ಸರಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ಫೈನಲ್ ಆಗಿ ಹೇರ್ ಕಟ್ ಆಯಿತು. ಅವ್ರದ್ದು ಹೇರು ತುಂಬಾ ಸ್ಮೂತ್ ಆಗಿದೆ, ನೋಡ್ತಿರ್ಬೋದು. ಸಿಲ್ಕ್ ಥರ ಇದೆ, ತುಂಬ ಸೆನ್ಸಿಟಿವ್ ಇದೆ ಮತ್ತು ತುಂಬ ಕೇರ್ಫುಲ್ಲಾಗಿ ಹೇರ್ ಕಟ್ ಮಾಡಬೇಕು. ಈ ಥರ ಹೇರ್ ಇದ್ದರೆ ನೋಡ್ತಿರ್ಬೋದು ಕಟ್ ಮಾಡಿ ಸ್ವಲ್ಪ ಸ್ಟ್ರೈಟ್ ಮಾಡಿದ್ದೀನಿ, ಸೆಟ್ಟಿಂಗ್ ಮಾಡಿದ್ದೀನಿ. ಮತ್ತು ಹೇರ್ ಡ್ರೈಯರಿಂದ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇರ್ ಸ್ಟ್ರೈಟ್ನರಲ್ಲೇ ಹೇರ್ ಸೆಟ್ನ ಮಾಡಿದ್ದೀನಿ. ಫೈನಲ್ ಆಗಿ ನೋಡ್ತಿರ್ಬೋದು ಈ ಥರ ಕಾಣಿಸ್ತಾ ಇದೆ. ಆ ಕಡೆ ಮಾಡ್ಕೊ, ಬ್ಯಾಕ್ ಸೈಡ್ ತೋರಿಸು, ಹಿಂದೆ ಹಾಕೋ ಎಲ್ಲ ಕೂತು.